ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸ್ಪೆಷಲ್ ಕಸ್ಟರ್ಡ್ ಫ್ರೂಟ್ಸ್. ಇನ್ನಂತೂ ಬೇಸಿಗೆ ಬಂತಲ್ಲ, ಇನ್ನು ಫ್ರೆಶ್ ಆಗಿರೋ ಹಣ್ಣುಗಳನ್ನು ತಿನ್ನೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಅದು ಹೆಲ್ತಿಗೂ ಒಳ್ಳೆಯದು. ನಾನಿವತ್ತು ಕಸ್ಟರ್ಡ್ ಫ್ರೂಟ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಸ್ಪೆಷಲ್ ಯಾಕಪ್ಪ ಅಂತಂದರೆ ಇದನ್ನು ಮಾಡೋಕ್ಕೆ ನಾನು ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿಲ್ಲ ಮತ್ತು ಸಕ್ಕರೆನೂ ಯೂಸ್ ಮಾಡಿಲ್ಲ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಈಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ನಾನು ಮಖಾನ ತೊಗೊಂಡೇನಿ, ಅಥವಾ ಲೋಟಸ್ ಸೀಡ್ಸನ್ನು ಅಂತ ಕರೀತಾರೆ. ಇದು ಎಲ್ಲ ಸೂಪರ್ ಮಾರ್ಕೆಟ್ನಾಗ ಆನ್ಲೈನ್ನಾಗ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡೇನಿ. ಇದು ಲೋ ಫ್ಲೇಮ್ನಾಗ ಸ್ವಲ್ಪ ಈಗ ರೋಸ್ಟ್ ಆಗೋ ಮಟ್ಟ, ಈ ಥರ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕಾಗ್ತೈತಿ. ಇದನ್ನು ಇಷ್ಟು ಕ್ರಿಸ್ಪಿ ಆಯ್ತಪ್ಪ ಅಂತಂದರೆ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ. ಈಗ ಇದೇ ಪಾತ್ರೆಗೆ ನಾನು ಒಂದು 8 ಬಾದಾಮನ್ನು ನೆನೆಸಿ ಸಿಪ್ಪೆ ತೆಗೆದು ಹಾಕೊಂಡೇನಿ, ಮತ್ತು ಒಂದು 7ರಿಂದ 8 ಗೋಡಂಬಿನೂ ನೆನೆಸಿ ಹಾಕೊಂಡೇನಿ. 1 ಟೇಬಲ್ ಸ್ಪೂನಷ್ಟು ಹಾಲಿಗೆ ಒಂದು ಸ್ವಲ್ಪ ಕೇಸರಿ ಹಾಕಿ ನೆನೆಸಿ ಅದು ಹಾಕೊಂಡೇನಿ. ಮತ್ತು ಸ್ವೀಟಿಗೆ ಅಂತ ಹೇಳಿ ನಾನು ಒಂದು 5 ಖರ್ಜೂರನ ಹಾಕೊಂಡೇನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಕಪ್ಪಷ್ಟು ಬಿಸಿ ಹಾಲನ್ನ ಹಾಕೋಬೇಕು. ಇದಕ್ಕೆ ಹಾಕಿ ಇದನ್ನು ಒಂದು ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಇದು ಸ್ವಲ್ಪ ಖರ್ಜೂರ ಎಲ್ಲ ನೆನಿಬೇಕಲ್ಲ, ಅಷ್ಟರೊಳಗೆ ನಾವು ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳೋಂಥ. ಒಂದು ಬೌಲ್ಗೆ ನಾನು 1 ಆ್ಯಪಲ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ, ಮತ್ತು 1 ಕಪ್ಪಷ್ಟು ಬ್ಲ್ಯಾಕ್ ಗ್ರೇಪ್ಸ್, ಕರಿ ದ್ರಾಕ್ಷಿ ಅಂತೀವಲ್ಲ, ಅಥವಾ ಕಪ್ಪು ದ್ರಾಕ್ಷಿ. ನಾವಿಲ್ಲಿ ಗ್ರೀನ್ ಗ್ರೇಪ್ಸ್ ಬೇಕಂದ್ರೂ ಹಾಕೋಬೋದು. ಮತ್ತು ಒಂದು 2 ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಈಗಿದೆ ನಾವು ನೆನೆಸಿ ಇಟ್ಟಿರುವಂಥ ಮಿಕ್ಸರ್ ತಣ್ಣಗಾಗಿತ್ತು, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡೇನಿ. ಈಗ ಇದನ್ನು ಫ್ರೂಟ್ಸ್ಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದಿಷ್ಟು ದಾಳಿಂಬೆ ಬೀಜನ ಹಾಕಿ ಚಲೋ ತಂಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ, ಥಿಕ್ನೆಸ್ಸಿಗೆ ಅಂಥೇಳಿ ನಾನಿಲ್ಲಿ ಗೋಡಂಬಿ, ಬಾದಾಮ ಮತ್ತು ಮಖಾನನ ಯೂಸ್ ಮಾಡೇನಿ. ಸ್ವೀಟಿಗೆ ಖಜೂರನ ಯೂಸ್ ಮಾಡೇನಿ. ಸಕ್ಕರೆ ಅಥವಾ ಕಸ್ಟರ್ಡ್ ಪೌಡರ್ನ ಒಟ್ಟು ಇದ್ರೊಳಗೆ ಯೂಸ್ ಮಾಡಿಲ್ಲ. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ, ಮತ್ತು ಅಷ್ಟು ಹೆಲ್ದಿನೂ ಹೌದು. ಎಲ್ಲ ಫ್ರೂಟ್ಸನ್ನು ಹಾಕೇವಿ, ನಾ ಸಕ್ಕರೆನೂ ಯೂಸ್ ಮಾಡಿಲ್ಲ, ಕಸ್ಟರ್ಡ್ ಪೌಡರ್ನೂ ಯೂಸ್ ಮಾಡಿಲ್ಲ. ಕಸ್ಟರ್ಡ್ ಫ್ರೂಟ್ಸ್ ಎಲ್ಲರಿಗೂ ಇಷ್ಟ ಆಗ್ತೈತಿ, ಬಟ್ ಅದ್ರಾಗ ನಾ ಸಕ್ಕರೆ ಯೂಸ್ ಮಾಡೋದ್ರಿಂದ ಅಥವಾ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಕೆಲವೊಬ್ರು ಅದನ್ನು ತಿನ್ನೋಕ್ಕಾಗಂಗಿಲ್ಲ. ಆದರೆ ಈ ರೀತಿ ಮಾಡಿದರೆ ಅದು ಹೆಲ್ದಿನೂ ಆಗಿರ್ತೈತಿ ಮತ್ತು ಎಲ್ಲರೂ ಆರಾಮಾಗಿ ತಿನ್ಬೋದು. ಇದನ್ನೊಂದು ಬೌಲ್ಗೆ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಬೀಜ ಮತ್ತೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಸರ್ವ್ ಮಾಡಿರಿ. ಬೇಕಂದರೆ ನಾವು ಫ್ರಿಜ್ನಾಗಿಟ್ಟು ತಿನ್ಬೋದು, ಇಲ್ಲ ಫ್ರೆಶ್ ಆಗಿ ಹಂಗನೂ ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ, ಮತ್ತು ನಾವು ಇದರೊಳಗೆ ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೇವಿ. ಸೊ ಈ ಬೇಸಿಗೆ ಮುಗಿಯೋದ್ರೊಳಗೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿರಿ. ಈ ಬೇಸಿಗೆ ಮುಗಿಯೋವರೆಗೂ ನಾವು ಇದನ್ನು ಮಾಡ್ಕೊಂಡು ತಿಂತಾನೆ ಇರ್ತೀವಿ, ಅಷ್ಟು ರುಚಿಯಾಗಿರ್ತೈತಿ. ಸೊ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಅಷ್ಟು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ನೀವು ಒಂದು ಸಾರಿ ಖಂಡಿತ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ನೆಕ್ಸ್ಟ್ ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.